ಗುಂಡಿಗಳಾಗ್ಬಿಟ್ಟಿದ್ದಾವೆ. ನೀವು ಎಲ್ಲ ಬರೆದಿದ್ದೀರಿ. ಸುಮಾರು ಎಲ್ಲ ವಾರ್ಡ್ ರೋಡ್ಸ್ ಎಷ್ಟಿದ್ದಾವೆ ಅಂತಂದರೆ ಬೆಂಗಳೂರು ನಗರದಲ್ಲಿ 5500 ಈ ವಾರ್ಡ್ ರಸ್ತೆಗಳಲ್ಲಿ 5500 ಗುಂಡಿಗಳು ಬಿದ್ದುಬಿಟ್ಟಿದ್ದಾವೆ. ಎಲ್ಲ ಲೆಕ್ಕ ಹಾಕ್ಸಿದ್ದೀವಿ. 5500 ಗುಂಡಿಗಳೆಲ್ಲ ಬಿದ್ದುಬಿಟ್ಟಿದ್ದಾವೆ. ಆಮೇಲೆ ಇದು ವಾರ್ಡ್ ರೋಡ್ಗಳಲ್ಲಿ ಗುಂಡಿಗಳಿರೋದು. ಆರ್ಟೀರಿಯಲ್ಲು ಸಬ್ ಆರ್ಟೀರಿಯಲ್ ರೋಡ್ಸ್ಗಳಲ್ಲಿ ಗುಂಡಿಗಳು 557 ಗುಂಡಿಗಳು ಬಿದ್ದುಬಿಟ್ಟಿದ್ದಾವೆ. 557 ಅಂದರೆ BJP ಕಾಲದಿಂದ ಬಂದಿರೋವು ಇವು. ಮಳೆ ಬಂದಿರೋದ್ರಿಂದ ಮತ್ತು BJP ಕಾಲದಿಂದ ಬಂದಿರತಕ್ಕಂಥ ಗುಂಡಿಗಳು. ಸೊ ಆಮೇಲೆ 67 ಬ್ಯಾಡ್ ರೀಚಸ್ ಇದ್ದಾವೆ ಬೆಂಗಳೂರು ನಗರದಲ್ಲಿ. ಇವೆಲ್ಲ ಎಷ್ಟು ಗುಂಡಿಗಳಿದ್ದಾವೆ, ಮೇನ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ, ಆರ್ಟೀರಿಯಲ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ, ಸಬ್ ಆರ್ಟೀರಿಯಲ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ, ಬ್ಯಾಡ್ ರೀಚ್ಗಳು ಎಷ್ಟಿದ್ದಾವೆ, ಇವೆಲ್ಲನೂ ಕೂಡ ಸೆನ್ಸಸ್ ಮಾಡಿಸಿದ್ದೀವಿ. ಸೆನ್ಸಸ್ ಮಾಡಿ ಇದನ್ನೆಲ್ಲ ಈ ತಿಂಗಳ ಒಳಗಡೆ ಎಲ್ಲನೂ ಕೂಡ ಭರ್ತಿ ಮಾಡಬೇಕು ಅಂತ ಹೇಳಿ. ಬ್ಯಾಡ್ ರೀಚಸ್ನು ಕೂಡ ಸರಿ ಮಾಡಬೇಕು ಅಂತ ಹೇಳಿ. ಬ್ಯಾಡ್ ರೀಚಸ್ ಅಂತಂದರೆ ಉದ್ದಕ್ಕಿದಾಗಿದೆ ಗುಂಡಿಗಳೆಲ್ಲ ಕೆಟ್ಟೋಗಿರ್ತದಲ್ಲ ರಸ್ತೆಗಳು, ಕಿತ್ತೋಗಿರ್ತಕ್ಕಂಥ ರಸ್ತೆಗಳು. ಕನ್ನಡದಲ್ಲಿ ಹಳ್ಳಿ ಭಾಷೆನಲ್ಲಿ ಹೇಳಬೇಕು, ಕಿತ್ತೋಗಿರೋ ರಸ್ತೆಗಳು. ಗೊತ್ತಾಯ್ತಾ? ನೀನು ಹಳ್ಳಿಯವನಲ್ವಾ? ಮತ್ತು ಗೊತ್ತಾಗಲ್ಲ ನಿನಗೆ? ನಾನು ಇನ್ನೂ ಮುಗಿಸೇ ಇಲ್ವಲ್ಲರಿ. ಅವನು ಕೇಳದ ಮಧ್ಯದಲ್ಲಿ ಅವನು ಯಾವ ಸುಮ್ಮನಿರಲ್ಲ. ಮೊದಲೇ ಪ್ರಶ್ನೆ ಕೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾನೆ. ಸೊ ಇದು ಒಂದು. ಆಮೇಲೆ ಆ ಸಿಲ್ಕ್ ಬೋರ್ಡ್ ಹತ್ರ ಮೆಟ್ರೋನವರು ಒಳಚರಂಡಿ ಮಾಡಿದ್ದಾರೆ. ಅವು ಚಿಕ್ಕದಾಗ್ಬಿಟ್ಟಿದ್ದಾವೆ. ಅದಕ್ಕೆ ಅಲ್ಲಿ ಜನ ಎಲ್ಲ ಕಂಪ್ಲೇಂಟ್ ಮಾಡಿದ್ರು, ಅಗಲ ಮಾಡಬೇಕು ಅಂತ ಹೇಳಿದ್ದಾರೆ. ಅವನ್ನ ಅಗಲ ಮಾಡಿ ಅಂತ ಹೇಳಿದ್ದೀನಿ. ಯಾಕಂದರೆ ನೀರು ಸಲೀಸಾಗಿ ಹೋಗ್ಬೇಕಲ್ಲ. ನೀರು ಸಲೀಸಾಗಿ ಹೋಗದಿದ್ರೆ ಮೇಲಕ್ಕೆ ಬಂದುಬಿಡ್ತದೆ ನೀರು. ಅದಕ್ಕೋಸ್ಕರ ಸಲೀಸಾಗಿ ಹೋಗ್ಲಿಕ್ಕೋಸ್ಕರ ಅದನ್ನು ಮಾಡಿದ್ದೀವಿ. ಆಮೇಲೆ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಮಡಿವಾಳ ಕೆರೆ ಇದೆಯಲ್ಲ, ಅಲ್ಲಿ ಯಾವಾಗಲೂ ನೀರು ನಿಂತ್ಕೊಳ್ತದೆ. ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಆದರೂ ಕೂಡ ಇನ್ನೊಂದು ಮಾಡಿಕೊಡಿ ಅಂತ ಹೇಳಿದ್ದಾರೆ ಜನ. ಅಲ್ಲಿ ಲೋಕಲಾಗಿ ಜನ ಇನ್ನೊಂದು ಆ ಕೆರೆಗೆ ಹೋಗಲಿಕ್ಕೆ ಡ್ರೈನೇಜ್ ಮಾಡಿ ಅಂತ ಹೇಳಿದ್ದಾರೆ. ಕೆರೆ ಮೇಲಿದೆ, ಸೊ ಅವನು ಕೂಡ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಅದನ್ನು ಎಸ್ಟಿಮೇಟ್ ಮಾಡಿ ಮಾಡಬೇಕು ಅಂತ. ಆಮೇಲೆ BBMPನಲ್ಲಿ ಈಜಿಪುರ ಅಲ್ಲಿ ಮೇಲ್ಸೇತುವೆ ಮಾಡೋದು ಭಾಳ ವರ್ಷಗಳಿಂದ ನಿಂತೋಗ್ಬಿಟ್ಟದೆ. ನಾವಿದ್ದಾಗ ಅದು ಗುದ್ಲಿ ಪೂಜೆ ಮಾಡಿ ಎಲ್ಲ ಮಾಡಿ ಕಾಂಟ್ರಾಕ್ಟ್ರು ಬಿಟ್ಟುಬಿಟ್ಟಿದ್ದಾನೆ. ಬೇರೆ ಕಾಂಟ್ರಾಕ್ಟ್ರ್ ಕೊಟ್ಟಿದ್ದೀವಿ. ಅವನು ಒಂದು 5-6% ಅಷ್ಟೇ ಕೆಲಸ ಮಾಡಿದ್ದಾನೆ. ಅದು ಕೂಡ ನಿಂತೋಗ್ಬಿಟ್ಟಿದೆ. ಅದಕ್ಕೆ ಕೂಡಲೇ ಪ್ರಾರಂಭ ಮಾಡಬೇಕು. ಇಲ್ಲದೆ ಹೋದರೆ ಅವ್ರಿಗೆ ನೋಟಿಸ್ ಕೊಟ್ಟು ಬೇರೆ ಅವರ ಟೆಂಡರನ್ನು ಕಾಂಟ್ರಾಕ್ಟನ್ನು ಟರ್ಮಿನೇಟ್ ಮಾಡಿ ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳಿದ್ದೀವಿ. DK ಶಿವಕುಮಾರ್ ಕೂಡ ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೆ ಯಾರದೇ ಮುಲಾಜಿಲ್ಲ ಮಾಡಬೇಕು ಅಂತ ಕೂಡಲೇ ಅಂತ ಹೇಳಿದ್ದೀನಿ. ಸೊ ಒಟ್ಟಾರೆಯಾಗಿ ಮುಂದೆ ಮುಂಗಾರು ಮಳೆ ಬರೋದಕ್ಕಿಂತ ಮುಂಚಿತವಾಗಿ ನಾವು ಈ ಥರ ಪ್ರವಾಹ ಬಂದು ಮನೆಗಳಿಗೆ ನೀರು ನುಗ್ಗೋದು, ರಸ್ತೆಗಳ ಮೇಲೆಲ್ಲ ನೀರು ನಿಂತ್ಕೊಳ್ಳೋದು, ಇವೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ
ಮುಂಚಿತವಾಗಿ ಇವತ್ತು ಕೋಡ್ ಆಫ್ ಕಾಂಡಕ್ಟ್ ಇದ್ರೂ ಕೂಡ ನಾವು ಎಲೆಕ್ಷನ್ ಕಮಿಷನ್ಗೆ ಬರೆದು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಇವತ್ತು ಎಲ್ಲ ಕಡೆ ಹೋಗಲಿಲ್ಲ, ಒಂದು 7-8 ಕಡೆ ಹೋಗಿದ್ದೆ ನಾನು, 7-8 ಕಡೆ ಹೋಗಿದ್ದೆ. ಸೊ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಹ್ಯಾಸ್ ಬೀನ್ ಗಿವನ್ ಟು BBMP, ಅಡ್ಮಿನಿಸ್ಟ್ರೇಟರಿಗೆ, ಕಮಿಷನರಿಗೆ ಎಲ್ಲ ಮಾಡಿದ್ದೀವಿ. ಜೊತೆಗೆ ಈ ಪಾಟೋಲ್ಸ್ನ ನಿರ್ವಹಣೆ ಮಾಡಲಿಕ್ಕೆ ಒಂದು ಪರ್ಮನೆಂಟ್ ಒಂದು ನಿರ್ವಹಣಾ ವ್ಯವಸ್ಥೆ ರೂಪಿಸಬೇಕು ಅಂತ ಹೇಳಿದ್ದೀನಿ ನಾನು. in order to maintain the roads and also fill up the potholes as soon as it occurs. ಗೊತ್ತಾಯ್ತಲ್ಲ, ಪಾಟ್ಹೋಲ್ಸ್ಗಳು ಇದು ಸುಮ್ಮನೆ ಇದ್ಬಿಡೋದಲ್ಲ, ಒಟ್ಟಿಗೆ ಒಂದೇ ಸಾರಿ ಮಾಡೋದಲ್ಲ, ಮಳೆ ಬಂದಾಗ ಅಥವಾ ಇನ್ಯಾವುದೋ ಸಂದರ್ಭ ಮಾಡೋಲ್ಲ. ಯಾವ್ಯಾವಾಗ ಪಾಟ್ಹೋಲ್ಸ್ ಆಯ್ತವೆ ಕೂಡಲೇ ಮಾಡಬೇಕು, ಬ್ಯಾಟ್ರಿ ಆಗ್ತವೆ ಕೂಡಲೇ ಅದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರನೇ ಒಂದು ಸ್ಪೆಷಲ್ ಸೆಲ್ಲನ್ನು ಮಾಡಬೇಕು BBMPನಲ್ಲಿ ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ. ಮತ್ತು BDAನಲ್ಲೂ ಕೂಡ ಈ ಥರದ್ದು ಒಂದು ವ್ಯವಸ್ಥೆ ಮಾಡಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಒಟ್ಟಾರೆಯಾಗಿ ಮನೆಗಳಿಗೆ ನೀರು ನುಗ್ಗೋದು, ಪ್ರವಾಹ ಬರೋದು, ಅದನ್ನು ತಡೆಗಟ್ಟಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಸರ್ಕಾರ ಮಾಡ್ತದೆ. BBMP ಅದಕ್ಕೆ ಸಜ್ಜಾಗಬೇಕು ಅಂಥೇಳಿ ಇವತ್ತು BBMP ಕಮಿಷನರಿಗೆ ನಾನು ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀವಿ. ಇಂಜಿನಿಯರ್ಗಳು ಸರಿಯಾಗಿ ಗಮನ ಹರಿಸ್ತಾ ಇಲ್ಲ ಅನ್ನೋ ಆರೋಪಗಳಿದೆ. ಜೊತೆಗೆ ಸರ್ ತುಂಬಾ ವರ್ಷಗಳಾದ್ರು 10-12-15 ವರ್ಷ ಆದರೂ ಒಂದೇ ಇಲಾಖೆಯಲ್ಲಿ ಕೂತ್ಕೊಂಡು ಎಲ್ಲ ಕರಪ್ಷನ್ ಮಾಡ್ಕೊಂಡಿರ್ತಾರೆ. ಅವ್ರ ಮೇಲೆ ತುಂಬಾ ಆಪಾದನೆಗಳಿದೆ. ಇಂಜಿನಿಯರ್ಗಳು ಸರ್ ಇಂಜಿನಿಯರ್ಗಳ ವೈಫಲ್ಯ ಇದೆ, ಅದ್ರ ಬಗ್ಗೆ ಏನು ಸರ್? ಇಂಜಿನಿಯರ್ಸ್ ಅಲ್ಲಿ ಕಾರ್ಪೊರೇಷನ್ ಇಂಜಿನಿಯರ್ಸ್ಗಳೇ ಇರ್ತಾರೆ. ಕೆಲವು ಇಂಜಿನಿಯರ್ಗಳಿಗೆ ನಾವು ಹೇಳಿದ್ದೀವಿ, ಯಾವುದೇ ಕಾರಣಕ್ಕೆ ಮಳೆ ಬಂದಾಗ ನೀರು ಬರದೇ ರೀತಿ ನೋಡ್ಕೋಬೇಕು. ಒಂದು ವೇಳೆ ಮಾಡಿದ್ರೆ ಅವರನ್ನೇ ಹೊಣೆಗಾರರನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಚೀಫ್ ಇಂಜಿನಿಯರ್ ಇರ್ಬೋದು, ಸೂಪರ್ಡೆಂಟ್ ಇಂಜಿನಿಯರ್ ಇರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, ಅವ್ರಿಗೆ ಹೊಣೆಗಾರರು ಅಂತೂ ಹೇಳಿದ್ದೀವಿ. ಕಾರ್ಪೊರೇಷನ್ ಕಮಿಷನ್ರಿಗೂ ಕೂಡ ಹೇಳಿದ್ದೀವಿ, ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಅಂತ. ಗಾಳಿ ಇವ್ರು ಕೇಳ್ತಾವ್ರೆ ಆಮೇಲೆ. ಹಾಂ, ಯಾರು ಹೇಳಿದವರು? ಅವ್ರಿಗೆ ಸರಿಯಪ್ಪ, ನಾನು ಇವತ್ತು ಮಾಡ್ತೀನಿ ಅಂತ ಗೊತ್ತೇ ಇಲ್ವಲ್ರಿ ಅವ್ರಿಗೆ. ಪರ್ಮಿಷನ್ ತಗೊಂಡು ಹೋಗಿರ್ತಾರೆ, ಫಾರಿನ್ಗೆ ಹೋಗ್ಬೇಕಾದ್ರೆ ಪರ್ಮಿಷನ್ ಇಲ್ಲದೆ ಹೋಗಿರ್ತಾರ, ಕಾರ್ಪೊರೇಷನ್ ಪರ್ಮಿಷನ್ ತಗೊಂಡು ಹೋಗಿರ್ತಾರೆ. ಸರ್ ಈಗ ಮಳೆಗಾಲಕ್ಕೆ ಈಗ ನೀವು ಅಲ್ಲಿ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರಿ. ಈಗಾಗಲೇ ಎಷ್ಟು ಕಡೆ ಸಿಲ್ಟ್ ತೆಗೆಯಲಾಗಿದೆ, ಎಷ್ಟು ಕಡೆ ಏನು ರಾಜಕಾಲುವೆ ತೆರವು ಮಾಡೋ ಕಾಮಗಾರಿ ಆರಂಭ ಈಗ ಹೇಳಿದ್ನಲ್ಲಪ್ಪ, ಆರಂಭವಾಗಿದೆ. ಈಗ ನೀನು ಹೇಳಿದ್ ಗೊತ್ತಾಯ್ತಾ ನಿನ್ಗೆ? ಏನು ಹೇಳಿದೆ? 860 ಕಿಲೋಮೀಟರ್ ಒಟ್ಟು ರಾಜಕಾಲುವೆ ಇರೋದು ಉದ್ದ. ಅದರಲ್ಲಿ 491 ಕಿಲೋಮೀಟರ್ ನಾವಿದ್ದಾಲೆ ಮಾಡಿಬಿಟ್ಟಿದ್ದೀವಿ. ಗೊತ್ತಾಯ್ತಾ? ರಾಜಕಾಲುವೆ ಹೇಳಿಲ್ಲ ಸರ್, ಸಿಲ್ಟ್ ತೆಗೆಯೋದಿರ್ಬೋದು ಅಥವಾ ಬೇರೆ ಬೇರೆ ಕಾಮಗಾರಿನ ಮುಂಗಾರು ಮಳೆ ಆರಂಭವಾಗುವ ಮೊದಲೇ ತಯಾರಿ ಆರಂಭವಾಗಿದೆಯಾ ಅಥವಾ ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭ ಈಗಾಗಲೇ ಮಾಡಿದ್ದಾರೆ. ಇನ್ನು ತ್ವರಿತವಾಗಿ ಮಾಡಿ ಮಳೆ ಬರೋದ್ರೊಳಗಡೆ ಎಲ್ಲ ಮುಗಿಸ್ಬೇಕು ಅಂತ ಹೇಳಿ. ನೋಡಪ್ಪ, ಯಾರದವೇ ಇರಲಿ, ರಾಜಕಾರಣಿಗಳಿರಲಿ, ಬೇರೆಯವರು ಇರಲಿ, ಲೀಡ್ರ್ಗಳದಿರಲಿ, ಯಾರೇ ಇದ್ದರೂ ಕೂಡ
ರಾಜಕಾಲುವೆ ಒತ್ತುವರಿಯಾಗಿದ್ದರೆ ಮುಲಾಜಿಲ್ಲದೆ ತೆಗೆದಾಕ್ತೀವಿ. ಎಷ್ಟು ಪ್ರಕರಣಗಳಿದ್ದಾವೆ? ಹಾಂ ಎಷ್ಟು ಪ್ರಕರಣಗಳು ರಾಜಕಾಲುವೆ